ನಮಸ್ತೆ ಪ್ರಿಯ ವೀಕ್ಷಕರೇ, ನಾನು ನಿಮ್ಮ ಇಂದ್ರೋಜಿರಾವ್ ಶಿವಮೊಗ್ಗ ಆಟೋ ಯೂಟ್ಯೂಬ್ ಚಾನಲ್ದ ಮಾತಾಡ್ತಾ ಇದ್ದೀನಿ. ವೀಕ್ಷಕರೇ, ನಾನೀಗ ಶಿವಮೊಗ್ಗ ನಗರದ ಗುಡ್ಡೆಕಲ್ ಜಾತ್ರೆಗೆ ಬಂದಿದ್ದೀನಿ. ವೀಕ್ಷಕರೇ, ನಿನ್ನೆ ಮತ್ತು ಇವತ್ತು ಶಿವಮೊಗ್ಗ ನಗರದಲ್ಲಿ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿಯ ಜಾತ್ರಾ ಮಹೋತ್ಸವ ಭಾಳ ಅದ್ದೂರಿ ನಡೀತಾ ಇದೆ. ಇಲ್ಲೊಂದು ವಿಶೇಷವಾದ ಒಂದು ಭಕ್ತಾದಿಗಳು ದೇವರಿಗೆ ಹರಕೆ ತೀರಿಸೋದಕ್ಕೆ ಸುಮಾರು 30 ಅಡಿ ಉದ್ದದ ಒಂದು ಕಬ್ಬಿಣದ ರಾಡನ್ನು ತಮ್ಮ ಬಾಯಿನಲ್ಲಿ ಸಿಗಿಸ್ಕೊಂಡು ಬರ್ತಾ ಇದ್ದಾರೆ. ಭಾಳ ಅಂದರೆ ಭಾಳ ವಿಶೇಷವಾದಂಥದ್ದು. ದೇವರ ಭಕ್ತಿ ಎಷ್ಟಿದೆ ಅನ್ನೋದು ನೀವು ಇಲ್ಲಿ ನೋಡ್ಬೋದು ವೀಕ್ಷಕರೇ. ಬನ್ನಿ ವೀಕ್ಷಕರೇ, ಈ ಒಂದು ವಿಶೇಷವಾದ ಒಂದು ನಿಮಗೆ ಇದನ್ನ ತೋರಿಸಿ ನೋಡಿ ವೀಕ್ಷಕರೇ. ಇವ್ರ ಮೇಲೆ ದೇವರು ಬಂದಿದೆ. ದೇವರು ಬಂದಿರುತ್ತೆ ಅಂತ ಹೇಳ್ತಾರೆ. ವಿಶೇಷವಾಗಿ ದೇವರು ಕಾಣುತ್ತೆ. ಹಿಂಗಡೆ ಇರೋದು ನೋಡಿ, ದೊಡ್ಡದು 30 ಅಡಿ ಉದ್ದದ ರಾಡನ್ನು ತಮ್ಮ ಬಾಯಿನಲ್ಲಿ ಸಿಗಿಸ್ಕೊಂಡಿದ್ದಾರೆ. ಇದು ಭಾಳ ಭಾಳ ವಿಶೇಷ, ನಿಮಗೆಲ್ಲೂ ನೋಡಿ ಸಿಗೋದಿಲ್ಲ ವೀಕ್ಷಕರೇ. ನೋಡಿ ವೀಕ್ಷಕರೇ, ಈ ವ್ಯಕ್ತಿ ಹೇಗೆ ಕಬ್ಬಿಣದ ರಾಡನ್ನು ತಮ್ಮ ಬಾಯಿನಲ್ಲಿ ಸಿಗಿಸ್ಕೊಂಡಿದ್ದಾರೆ. ಇದು ಎಷ್ಟು ಉದ್ದ ಇದೆ, ಇದು ಭಾಳ ಅದು ಭಾಳ ವಿಶೇಷ ವೀಕ್ಷಕರೇ. 30 ಅಡಿ ಉದ್ದದ ರಾಡನ್ನು ತಮ್ಮ ಬಾಯಿಗೆ ಸಿಗಿಸ್ಕೊಂಡಿದ್ದಾರೆ. ನೋಡಲಿಕ್ಕೆ ಸಿಗಲ್ಲ. ಇವರು ಕೂಡ 15 ಅಡಿ ಉದ್ದದ ರಾಡನ್ನು ಸಿಗಿಸ್ಕೊಂಡಿದ್ದಾರೆ. ಎಷ್ಟು ದೊಡ್ಡ ಪವಾಡ ಹಾಕಿದ್ದಾರೆ ನೋಡಿ ವೀಕ್ಷಕರೇ. ನೋಡಿದ್ರಲ್ಲ ವೀಕ್ಷಕರೇ, ಎಷ್ಟೊಂದು ವಿಶೇಷವಾದ ಒಂದು ಇದನ್ನು ನಿಮಗೆ ತೋರಿಸಿದ್ದೀವಿ. ದೇವರ ಮಹಿಮೆ ತುಂಬ ಇದೆ. ನೀವು ಇವತ್ತು ಸಹ ರಾತ್ರಿ 10 ಗಂಟೆವರೆಗೆ ಜಾತ್ರೆ ನಡೀತಾ ಇರುತ್ತೆ. ಪ್ರಸಾದ ವ್ಯವಸ್ಥೆ ಕೂಡ ಮಾಡಿರ್ತಾರೆ. ಸಾಧ್ಯ ಬಂದು ಜಾತ್ರೆಯಲ್ಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ದೇವರ ಒಂದು ಎಲ್ಲ ಮಹಿಮೆ ಪವಾಡಗಳನ್ನ ನೀವು ಕೂಡ ನೋಡಿ ಅಂತ ಕೇಳ್ಕೊಳ್ತೀನಿ ವೀಕ್ಷಕರೇ. ಓಕೆ ವೀಕ್ಷಕರೇ, ಎಲ್ಲ ನೋಡಿದ್ರೆ ನಿಮ್ಗೆಲ್ಲರೂ ಒಳ್ಳೆಯದಾಗಲಿ ಮತ್ತು ಈ ಭಕ್ತಿನ ದೇವರಿಗೆ ಸಮರ್ಪಣೆ ಮಾಡ್ತಕ್ಕಂಥ ಎಲ್ಲರಿಗೂ ಸಹ ಒಳ್ಳೆಯದಾಗಲಿ ಅಂತ ಕೇಳ್ಕೊಳ್ಳೋಣ. ಎಲ್ರಿಗೂ ಸುಬ್ರಹ್ಮಣ್ಯ ಜಾತ್ರೆಯ ಶುಭಾಶಯಗಳು. ಓಕೆ ವೀಕ್ಷಕರೇ, ನಿಮ್ಮೆಲ್ಲರೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು.